ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಬೇಡಿದ ವರವನ್ನ ಕೊಟ್ಟು ಈ ಭಾಗದ ಭಕ್ತರಿಗೆ ಆದರ್ಶ ತಂದೆಯಾದ ಶ್ರೀ ಬಸವಲಿಂಗೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಲಿಂಗೈಕ್ಯ ಶ್ರೀ ಬಸವಲಿಂಗೇಶ್ವರ ಮಹಾಸ್ವಾಮಿಗಳ 39ನೇ ವರ್ಷದ ಪುಣ್ಯರಾತ್ರಿ. ಈ ಭಾಗದ ಭಕ್ತರಿಗೆ ಅನೇಕ ಕಷ್ಟವನ್ನ ದೂರ ಮಾಡಿದಂತವರು ಲಿಂಗೈಕ್ಯ ಬಸವಲಿಂಗೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಎಂದು ಜಡೆ ಸಿದ್ದೇಶ್ವರ ಸ್ವಾಮೀಜಿ ಹೇಳಿಕೆ ಕೊಟ್ಟಿದ್ದಾರೆ. ಯಲಬುರ್ಗಾ ಪಟ್ಟಣದಲ್ಲಿ ಶ್ರೀಧರ ಮುರುಡಿ ಹಿರೇಮಠದ ಲಿಂಗೈಕ್ಯ ಬಸವಲಿಂಗೇಶ್ವರ ಸ್ವಾಮೀಜಿಗಳ 39ನೇ ವರ್ಷದ ಪುಣ್ಯರಾಧನೆ ಸಕಲ ವಾದ್ಯಗಳೊಂದಿಗೆ ಹಾಗೂ ಕಳಸ ಮೇಳದೊಂದಿಗೆ ಶ್ರೀ ಲಿಂಗೈಕ್ಯ ಬಸವಲಿಂಗೇಶ್ವರ ಸ್ವಾಮೀಜಿಯ ಭಾವಚಿತ್ರವನ್ನ ಇಟ್ಟು ಮೆರವಣಿಗೆ ಭಾರಿ ಅದ್ದೂರಿಯಾಗಿ ಜರುಗಿದೆ. ನಂತರ ಬಸವಲಿಂಗೇಶ್ವರ ಕತ್ತೂರು ಗದ್ದುಗೆ ವಿಶೇಷ ಪೂಜೆ ಸಲ್ಲಿಸಿದ್ರು. ಬಳಿಕ ಮಾತನಾಡಿದ, ನೀವು ಸೇವಿಸುವ ಅನ್ನ, ಬೇಯಿಸುವ ನೀರು, ನಿಮ್ಮ ದುಡಿಮೆಯ ಸತ್ಯ ಶುದ್ಧವಾಗಿರಬೇಕು ಹೊರತು ಬೇರೆಯವರ ಕಣ್ಣೀರಾಗಬಾರದು. ಸೇವೆ ಎಂಬುದು ಪ್ರಚಾರ ಸರಕಲ್ಲ, ಅದು ಗುಪ್ತ ಶಕ್ತಿ. ವ್ಯಕ್ತಿಯನ್ನ ಆರೋಗ್ಯವಂತನಾಗಿರುವ ಸಂಜೀವಿನಿ. ಜಗತ್ತು ವೇಗೋಗಿ ಮುಂದುವರೆದಿದೆ, ಆದರೆ ಈ ವೇಗದಲ್ಲಿ ವಿನಯವಿಲ್ಲ, ವಿಚಾರವಿಲ್ಲ, ಮೌಲ್ಯಗಳು ಇಲ್ಲವೇ ಇಲ್ಲ. ಯಾವತ್ತೂ ಕೂಡ ಸೋಮಾರಿಗಳಾಗಬಾರದು, ಪರಾವಲಂಬನೆಯಂತೂ ಆಗಲೇಬಾರದು. ದುಡಿಮೆಯೇ ಜೀವನದ ಕರ್ತವ್ಯ ಅಂತ ನಂಬಿ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಯಾವುದಾದ್ರೂ ಒಂದು ಕಾಯಕವನ್ನ ಅವಲಂಬಿಸಿ ಜೀವನ ಸಾಗಿಸಬೇಕು ಎಂದಿದ್ದಾರೆ. ಉದಾಸೀನರಾಗಿದ್ರು ಅಂತ ಮಹಾತ್ಮರು ಯಾರಾದ್ರೂ ಲಿಂಗೈಕ್ಯ ಬಸವಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು ಪರಮಾನಂದದಲ್ಲಿ ಜ್ಞಾನ ಒಳಗೂಡಿದ ಬಳಕೆ ಬಹಳ ಸಿಂಪಲ್ ಸ್ವಾಮಿಗಳು. ಅವ್ರು ಏನು ಊಟ ಮಾಡಿ ಹೆಸರುಗಳಿ ಪಾಯಸ ಹೋಗ್ತಿದ್ರು ಅಂತ ಅವ್ರು ಬಸವಲಿಂಗ ಸ್ವಾಮಿಗಳು ದೊಡ್ಡದ್ದು ಅದನ್ನ ರೂಢಿಸ್ಕೊಂಡು ನಿಮ್ಮ ಅದ್ದವ್ರು ಇವತ್ತು ಕೂಡ ಅಕ್ಕಿಯನ್ನು ಉಣ್ಣಂಗಿಲ್ಲ. 2 ಬಿಸಿ ರೊಟ್ಟಿ, ನವಣಿ ಅನ್ನ, ಹಾಲು, ಹಣ್ಣು ಉಂಟಾರಲ್ಲ ನೋಡಿ. ನವಣಿ ಅನ್ನ ಅಂತ ಊಟ ಮಾಡ್ತಾರಲ್ಲ, ಈ ಜಗತ್ತಿನ ಯಾವಾಗ ಜಗತ್ತಿಗೆ ಬಾಗಿ ಇರ್ತೈತೆ ದೇವ್ರಿಗೆ ಇಡೀ ಆಗಕ್ಕೆ ಬರ್ತಾವ. ಅಂತ ಸೌಜನ್ಯದ ಸ್ತ್ರೀಗಳು ಯಾರಪ್ಪ ಅಂದ್ರೆ ಸೂಚಿಸಿದ್ರೆ ನಮ್ಮ ಬಸವಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು. ಅವರು ಈ ಮಧ್ಯಕಾಲ ಬಳಕೆ ಶ್ರಾವಣ ಮಾಸದ 1 ತಿಂಗಳ ಪುರಾಣ, ಆಮೇಲೆ ಅಜ್ಜೋರ ಪುಣ್ಯತಿಥಿ, ಪಟ್ಟಾಧಿಕಾರ ವಾರ್ಷಿಕೋತ್ಸವ ಎಲ್ಲ ಕಾರ್ಯಕ್ರಮ 3 ವರ್ಷದ 25 ಎಷ್ಟನೇ ವರ್ಷ 3 ವರ್ಷಕ್ಕೆ 23-25 ವಿಶೇಷ ಕಾರ್ಯಕ್ರಮ ಇಟ್ಕೋಬೇಕಂತ ಹೇಳಿ ನೋಡಿ. ಅಜ್ಜೋರ ಪಟ್ಟಾಧಿಕಾರ 25 ವರ್ಷ ಆಗಲಿಕ್ಕೆ ಬಂತು ಶಿವಾಸರ ಆರೋಹಣ ಪೀಠವಾಗಿ. ಆದರೆ 25 ನಿಮಿತ್ತ 25 ಜನ ಸ್ವಾಮಿಗಳು ಪಾದಪೂಜೆ, 25 ಸಾಂಕೇತಿಕವಾಗಿ ವಿಶೇಷ ಕಾರ್ಯಕ್ರಮ ಇಟ್ಕೋಬೇಕಂತ ಹಿರಿಯರು ತೀರ್ಮಾನ ಮಾಡಿದ ಹಾಗೆ ಆ ಸಮಯದೊಳಗೆ ಇಡೀ ಗ್ರಾಮ ಜಾತ್ರೆಗೆ ಹೋಗಿ ಆ ಕಾರ್ಯಕ್ರಮ ನಾವು ಮಾಡೋಣ ಅಂತ ಆಶಿಸಿ ಈ ಭಕ್ತರ ಮನದಲ್ಲಿ ಶಕ್ತಿಯಾಗಿ ಭಕ್ತಿಯನ್ನು ತುಂಬಿ ಇದನ್ನ ಈ ಒಂದು ಮಠಕ್ಕೆ ಸಮರ್ಪಣೆ ಕೊಟ್ಟಾಗ ನಾವೆಲ್ಲರೂ ಜವಾಬ್ದಾರಿಯಿಂದ ಈ ಕಾರ್ಯಕ್ರಮವನ್ನು ನಡೆಸಿಕೊಂಡು ಹೋಗ್ತೀವಿ. ಶ್ರಾವಣ ಕಾರ್ಯಕ್ರಮದಲ್ಲಿ ಇವುಗಳ ಸಂಧ್ಯಾರಾಧನೆ ಕಾರ್ಯಕ್ರಮ ಇರ್ಬೋದು, ಪಟ್ಟಾಟ ವಾರ್ಷಿಕೋತ್ಸವ ಕಾರ್ಯಕ್ರಮ ಇರ್ಬೋದು, ಎಲ್ಲರೂ ಕೂಡ ನಾವೆಲ್ಲರೂ ಸಹಾಯ ಸಹಕಾರ ಮಾಡುವ ಮುಖಾಂತರ ಮಠದ ಕೀರ್ತಿ ತಾವೆಲ್ಲರೂ ಭಾವಿಸ್ತಾ ಇದ್ವಿ. ಇದೆಲ್ಲ ಏನಪ್ಪ ಮಾಡೋದು ನಮಗೆ ಆಶೀರ್ವಾದ ನಾವೆಲ್ಲರೂ ಕೂಡ ಏನು ಮಾಡ್ತಾರೆ ಆದ್ರೆ ಸೇವೆ ಮಾಡ್ಕೊಂಡು ಹೋಗ್ತಾರೆ. ನಿಮ್ಮಿಂದ ತಂದೆ ತಾರತಮ್ಯಗಳಿಂದ ಭೇದ ಭಾವ ಸೇವೆ ಮಾಡಕ್ಕೆ ಬಿಟ್ಟಲ್ಲ. ನಮ್ಗೆಲ್ಲ ಏನು ಆಸ್ತಿ ಪಾಸ್ತಿ ಏನು ಕೊಟ್ಟಲ್ಲ, ಮುಂದೆ ಆಸ್ತಿ ಕೊಟ್ಟಲ್ಲ. ಹಿಂದೆ ಬಂದ್ರೆ ಇದಾದ್ರೆ ನಮ್ಮನೆಲ್ಲ ಸರ್ವಸ್ವ ಅನ್ನೋ ಭಾವನೆ ನಮ್ಮ ಲಿಂಗೈಕ್ಯ ಪ್ರತಿ ಸ್ವಾಮಿಗಳ ಸರ್ವಸ್ವ ಅನ್ನೋ ಭಾವನೆ ಮೇಲೆ ಐತಿ. ನಾವೆಲ್ಲರೂ ಕೂಡ ಅದನ್ನ ನಂಬಿವಿ, ಅದನ್ನು ಸೇವೆಯಾಗಿಲ್ಲ. ನಮ್ಮ ಕೆಲಸಗಳು ಅಂತಂದ್ರೆ ಮನುಮನದ ಕೊಡುವ ಮುಖಾಂತರ ನಮ್ಮನ್ನು ನಾವು ಅರ್ಥ ಭಾವನೆಯಿಂದ ಈ ಸೇವೆ ಮಾಡಿದ್ದಾರೆ. ಇದೇ ಸಂದರ್ಭದಲ್ಲಿ ಶ್ರೀಧರ ಮುರುಡಿ ಮಠದ ಶ್ರೀ ಬಸವಲಿಂಗೇಶ್ವರ ಸ್ವಾಮೀಜಿ, ಮುಳದಗುಡ್ಡದ ಶ್ರೀ ಉಪತೇಶ್ವರ ಮಠದ ಅಭಿನವ ಅಪ್ಪತೇಶ್ವರ ಸ್ವಾಮೀಜಿ, ಹಿರೇಮಠದ ಶ್ರೀ ಗುರು ಸಿದ್ದೇಶ್ವರ ಸ್ವಾಮೀಜಿ, ಬೆನಾಳ್ ಹಿರೇಮಠದ ಸದಾಶಿವ ಶ್ರೀಮಂತ ಶಿವಾಚಾರ್ಯ ಮಹಾಸ್ವಾಮಿಗಳು, ಈರಣ್ಣ ಹುಬ್ಬಳ್ಳಿ, ಬಸಲಿಂಗಪ್ಪ ಕೊತ್ತಲ್, ಅಡಿವಯ್ಯ ಹೇಮಣ್ಣ ಖಾನವಳಿ, ಅಂಬರೀಶ್ ಹುಬ್ಬಳ್ಳಿ, ಮಲ್ಲಪ್ಪ ಬೋತಿ, ಈಶಪ್ಪ ಬನ್ನಿಕೊಪ್ಪ, ಈಶಪ್ಪ ಸ್ಟಾಪಿನ್, ಬಸವರಾಜ ಸಾದರ್ ಮತ್ತಿತರರು ಭಾಗವಹಿಸಿದ್ರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ
ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.